ನೀವು ಅಕ್ಷತೆ ಕೊಟ್ಟು ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಹಾಕಿದ್ದೀರಾ. ಹಾಗೆ ಕೇಳ್ತಾ ಇದ್ದೀರಾ ಮಾಮ? ಏನಾಯ್ತು? ಏನೂ ಇಲ್ಲ. ನೀವು ನನ್ನ ಕೈಗೆ ಹಳದಿ ಅಕ್ಷತೆ ಕೊಟ್ಟಿದ್ದೀರಾ ಅಲ್ವಾ? ಮತ್ತೆ ನಿಮ್ಮ ಮಕ್ಕಳ ಮದುವೆ ಚೆನ್ನಾಗಿ ನಡೆಯೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಮಾಮ, ಮದ್ವೆಗೆ ಬರ್ಬೇಕಾದ್ರೆ ಹೊಸ ಬಟ್ಟೆಗಳನ್ನ ಹಾಕೊಂಡು ಬರ್ತೀರಾ? ಚಂದು, ಇದನ್ನ ತಗೊಳಪ್ಪ. ಇದರಲ್ಲಿ ನಿಮಗೂ ಬಟ್ಟೆಗಳಿದೆ, ನೀವು ಕೂಡ ಮದುವೆಗೆ ಬರಲೇಬೇಕು. ಆಯ್ತಾಯ್ತು ಆಯ್ತು. ಮಾಮ ಅವ್ರು ಬರ್ತಾರೆ ಅಂತಂದ್ಮೇಲೆ ನಾವು ಸಹ ಬರ್ತೀವಿ. ಈಗ ಬಂದಿದ್ದೀರಾ ಅಂದ್ಮೇಲೆ ನೀವು ಸ್ವಲ್ಪ ಹೊತ್ತಿದ್ದು ಪ್ರಸಾದ ತಗೊಂಡು ಆಮೇಲೆ ಹೋಗಿ. ಆಯ್ತು ಮಾಮ. ಇವತ್ತಿಗೆ 2 ದಿನ ಆಗೋಯ್ತು, ಅವ್ರು ಇನ್ನೂ ಬಂದಿಲ್ಲ. ಎಲ್ಲಿ ಉಳ್ಕೊಂಡಿದಾರೋ ಏನೋ. ಅವ್ರ್ಯಾಕೆಲ್ಲ ಉಳ್ಕೊಳ್ತಾರೆ? ಮಾಮ ಅವ್ರ ಬಿಡಾರ ಹುಡುಕ್ತಾ ಹುಡುಕ್ತಾ ಸಮಯ ಆಗೋಗಿರ್ಬೇಕು. ಯಾರಿಗ್ ಗೊತ್ತು, ಇನ್ ಮುಂದೆ ಏನ್ ಮಾಡ್ಬೇಕು ಅಂತಾನೆ ನನಗ್ ತೋಚ್ತಿಲ್ಲ. ಬೇಡವಾದ ವಿಚಾರಗಳೇ ತಲೆಯಲ್ಲಿ ಬರ್ತಿದೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಎಲ್ಲ ಒಳ್ಳೇದೇ ಆಗುತ್ತೆ. ಹೌದು, ಆದ್ರೆ ಎಷ್ಟೊಂದ್ ಕೆಲ್ಸ ಇದೆ ಅಲ್ವಾ? ನೆನ್ಸ್ಕೊಂಡ್ರೆ ನನಗಂತೂ ಭಯನೇ ಆಗ್ತಿದೆ. ಹೇಗಾಗತ್ತೋ ಏನಾಗತ್ತೋ ಅಂತ. ಇವ್ರ ಮಾಮ ಅವ್ರ ಹತ್ರ ಹೋಗಿದಾರಲ್ವಾ, ಮಾಮ ಎಲ್ಲ ನೋಡ್ಕೋತಾರೆ. ಮಾಮ ಅವ್ರ ಹೆಸರು ಹೇಳಿದ್ವಿ ಅಂದ್ರೆ ನಮ್ ಕೆಲ್ಸ ಆಯ್ತು ನೋಡು. ಅಮ್ಮ, ನನಗೆ ಅರಿಶಿಣದ ಶಾಸ್ತ್ರಕ್ಕೆ ಬೇರೆ ಸೀರೆ ಬೇಕು. ಮತ್ತೆ ಮದ್ವೆಗೆ ಕೆಂಪು ಬಣ್ಣದ ಸೀರೆ ಬೇಕು.